ದೊಡ್ಡ ಕರ್ವ್ ಐತೆ, ದೊಡ್ಡ ಕರ್ವ್ ಐತೆ, ಬಟ್ ಐತೆ ಇವನು ಹೋಗಲ್ಲ, ಹೋಗೋರ್ಗೂ ಜಾಗ ಕೊಡಲ್ಲ ರೋಡಲ್ಲಿ. ಆಪೋಸಿಟ್ ಬರೋ ಗಾಡಿ ಎಲ್ಲಿ ಹೋದನ, ರೋಡೆಲ್ಲ ಅವನೇ ಹೋದ್ರ ಯಾವ ಗಾಡಿ ಬಂದಲ್ಲ ಅಂತಾನೆ ಹಿಡಿತಾರ. ಮತ್ತೆ ಅಲ್ವಾ ಅವ್ನು ಬರೋಕ್ಕೆ ಜಾಗ ಕೊಡ್ದಂಗೆ ಅಲ್ಲಿ ಹೊಡೆದ್ರೆ ಎಲ್ಲೆಲ್ಲಿ ಬಂದವ ನೋಡು. ಅಲ್ಲಿ ನಿಲ್ಸ್ಬಿಟ್ಟು ಬರ್ಬೇಕು ಅವರೆಲ್ಲ ಪಾಪ. ನೋಡು ಪಿ ಅಂತ ಚಿಕ್ಕ ರೋಡಲ್ಲಿ ಈಗ ದೊಡ್ಡ ಗಾಡಿ ತರಬೇಕಾ? 0.5 ಬಿಡಿ. ಏನೋ ಇಲ್ಲೇ ಏನೋ ಕೆಲಸ ಇತ್ತು ನಾವು ಅಷ್ಟೇ ನೋಡಿ. ಈಗ ಕರು ಐತೆ. ಜೀವನ ಲೆಕ್ಕಿಸದೆ ನಮ್ಮ ಡ್ರೈವರು ಇದು ಹೊಡಿದೆ ನೋಡ್ಕೊ ಅಲ್ಲಿ ರೈಟ್ ಗಾಡಿ ಎಲ್ತಿದೆ ರೋಡಲ್ಲಿ. ಯಾವ ನಂಬರ್ ಯಾವ್ದು ಸ್ಟೇಟ್ ನೋಡ್ದ? ಬೇಡ ಬಿಡು, ಮಳೆ ಬಂದಿಲ್ಲ, ಸ್ಕ್ರಾಚ್ ಆಯ್ತು ಗ್ಲಾಸ್. ಕ್ರೇಜಿ ಐತೆ ಗುರು. ಜೀವನ ಲೆಕ್ಕಿಸದೆ ಗಾಡಿ ಸೆಕ್ಷನಲ್ಲಿ ಗಾಡಿ ಹೊಡಿತಿರೋರು ನಮ್ಮ ಡ್ರೈವರ್. ಗಂಟೆ ನಿಮಗೋಸ್ಕರ ಎಲ್ಲಿ ಬೇಕಾದ್ರೂ ಗಾಡಿ ತೆಗಿತೀನಿ ಅಂತ ಹೇಳಿಲ್ಲ. ಬ್ಯಾಟ ಒಂದು ಕೊಟ್ರಿ ಅಷ್ಟೇ ನನಗೆ. ಬ್ಯಾಟ ಗಿಟ ಇಲ್ಲ ಗುರು, ಟಿಗೆ ಇಸ್ಕೊಂಡು ಕುತ್ಕೊಂಡ್ಬಿಡು. ಒಂಟಿ ಎಲ್ಲ ರೇಟಿಗೆ ಕುಡ್ಕೊ, ಬ್ಯಾಟ ಕೇಳಬೇಡ. ನೆನ್ನೆ ಬರೀ ಟೀಗೆ ಸರಿ ಆಯ್ತು, ಒಂದು ಹುಲಿ ಕರ್ಸು. ಹುಲಿ ಎಲ್ಲಿದೇವಾ? ನೋಡಲ್ಲೇ ಎಲ್ಲ ಹೊಸ್ಕೊಂಡು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರ್ತದೆ ಹಂಟಿಂಗು. ಇಲ್ಲಿ ಏನು ಸಿಗ್ತದೆ ಅಂತ ಸ್ಕೂಲ್. ಯಾವ ಹನಿಗಳಿಲ್ಲ, ಯಾವ ಮಳೆನೂ ಇಲ್ಲ. ಇಲ್ಲಿ ಅಷ್ಟು ಬರೋಕ್ಕಾಗಲ್ಲ ಯಾಕೆಂದ್ರೆ ನೋಡಿ ಎಲ್ಲ ಫಾರೆಸ್ಟ್ ಹಳ್ಳ ದಿಬ್ಬ ಅಂದ್ರೆ ಫೀಡ್ ಅನಿಮಲ್. ಇದು ಏನು ಡೌನ್ ಇದು ಜಾಸ್ತಿ ಐತೆ, ಮಟ್ಟವಾಗಿಲ್ಲ ಇಲ್ಲಿ ಬರೋಕ್ಕೆ. ಆನೆಗಳು ಬರೋಕ್ಕಾಗಲ್ಲ ಓಡಾಡಕ್ಕೆ. ಬೆಳಗ್ಗೆ ಹೆಂಗ್ ಬೇಯ್ತಿತ್ತು ಗುರು? ಬೆಳಗ್ಗೆ ಸಾಕಾಗಿತ್ತಲ್ಲ, ಜಿಂಕ ಜಿಂಕ ಜಿಂಕ. ತೆಗಿಯೋ 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 ಟರ್ನಿಂಗ್ ಬಂದಿಲ್ಲ ಅಂದ್ರೆ ಹೊಡೆದ್ಬಿಡುವೆ. ಅದೇ ಟೆಂಪ್ಲೇಟ್ ಕಣ್ಣಿಗೆ ಹೊಡಿತದೆ ಬ್ರೇಕ್ ಹಿಡಿದ್ರೆ. ಬ್ರೇಕ್ ಕಂಟ್ರೋಲ್ ಮಾಡಿದ್ದೀಗ ನನಗೆ ಬಿಟ್ಟಿದೆ ಲೈಟ್. ಸ್ಟಾರ್ಟ್ ಸಕ್ಕತ್ತಾಗೈತೆ ಗುರು. ಸೈಕ್ ಆಗೋದಿದೇನಪ್ಪ ಅಂತ. ಫಾಗು ಗುರು, ಫಾಗು ಕ್ರೇಜಿ ಗುರು, ಫಾಗು ಡಬಲ್ ಇದಾಗ್ತದೆ. ಮಸ್ತೈತಲ್ಲ ಗುರು. ಈಗ ಬೀಳ್ತೈತೆ ಬಲ್ಲಿ. ಇವಾಗ ಬೆಟ್ಟದಲ್ಲಿ ಇದೀವಿ. ಎಲ್ಲ ವ್ಯೂ ಪಾಯಿಂಟ್ ಬಂದ್ರೆ ಸೈಡ್ ನೋಡಿ ಮಳೆ ಬರ್ತಾನೆ ಗೊತ್ತಾ. ಒಡೆ ನನ್ನ ಮಗ ಅವನು. ನೋಡಿ ಲ್ಯಾಂಡ್ ಸ್ಲೈಡಿಂಗು, ರೋಡ್ ಬಿದ್ದೋಗಿ ಮರ. ಬೈ ನಾವು ನೆಕ್ಸ್ಟ್ ಟೈಮು ಕಾರಲ್ಲಿ ಏನೋ ಬಂದರೆ ಬೈಕು ವಿತ್ ಕಾರು ಅಲ್ಲ, ಬೈಕು ಮತ್ತು ಸ್ಪೀಕರ್ ತಗೋಬೇಕು. ಊರಲ್ಲಿ ಸ್ಪೀಕರ್ ಇದೆ, ಗಾಡಿ ನಂಬರ್ ಸೈಡ್ ಹಾಕಿ ಮನೇಲಿ ಹಾಕೋಬೇಕು. ಕೂಕ ಹೋಯ್ತಾ ಇರಬೇಕು. ಬೆಳಗ್ಗೆ ನೀವು ಅಲ್ಲಿ ಬಂದಿದ್ರೆ ಅದೇ ಎತ್ತವ್ರ ಸ್ಪೀಕರ್ ಮನೇಲಿ. ಇದು MV ಸೀರೀಸ್, ಅದು MV ಸೀರೀಸ್. ಹೌದು ಗುರು. ಹೆಂಗುರು ಸೈಗಾಗಿರ್ತದೆ ಆ ಥರ ಹೇಳಿದ್ರೆ. ರೀಲ್ಸ್ ನೋಡ್ದಾ? ಪ್ರಾಬ್ಲಮ್ ಏನಿಲ್ಲ ಗುರು. ಏನು ಅಂತಿತ್ತು ಗುರು ಗಾಡಿ? ಇಲ್ಲ ಬಾವ ಬತ್ತಾಯ್ದ. ಯಾಕೆ ನೀವು ಟೀಕೆ ಮಾಡ್ತೀರಿ ಹಿಂಗೆ? ಮೋಹಿತ್ನು ಹಂಗೆ ಡಿಪ್ರೆಷನ್ ಕಳಿಸ್ತೀರಿ. ಸೈಡ್ ಹೊಡೆದಕ್ಕೆ ಅವನೇ ಸ್ಲೋ ಮಾಡ್ದ, ಅದಕ್ಕೆ ಹೊಡೆದ್ರಿ ಅಂತ ಅವ್ರ ಗುರು. ನೋಡ್ಗುರು ರವೇಣ ಏನ್ ಕಂಡೀರಾ?
ಗುರು ನನ್ನ ಕಾರಲ್ಲೇ ಕಲ್ತಿರೋದು ಗುರು, ಯಾರು ಹೇಳ್ಕೊಟ್ಟಿರೋ ನಾನು ಹೇಳ್ತಾ ಇರೋದು ಗುರು, ನನಗೆ ಗೊತ್ತು ಗುರು. ಕ್ಯಾಮ್ರಾದಕ್ಕಿಂತ ರಿಯಲ್ ಆಗಿ ಚೆನ್ನಾಗಿದೆ ಬಟ್ ಕ್ಯಾಮ್ರಾದಲ್ಲಿ ಫುಲ್ ಲೈಟಿಂಗ್ಸ್ ಬರ್ತೈತೆ. ಗುರು ಕೊಟ್ಟಿರೋದು ಎಷ್ಟು ಹೇಳು? 98,000 88 ಗುರು. ಗುರು ಅದು ಸೇರ್ಸು ಗುರು. ಲಕ್ಷಕ್ಕೆ 2,000 ಕೊಡೋದು. 98 ಆರು ಬಾಸ್ ಆಯ್ತವ ಗುರು. ಆ ಸೈಡಿಗೆ ಹಾಕಕ್ಕಾಗಲ್ಲ, ಇನ್ನೂ ಬೆಟ್ಟ ಹತ್ಬೇಕು ತಡಿ. ಇನ್ನೂ ಕೆಳಗೆ ಬೆಟ್ಟ ಹಿಡಿ ಗುರು. 6 ಸಕ್ಕದಾಗೈತೆ ಗುರು. ಗುರು ಇಲ್ಲಿ 2 ಸೈಡ್ ಹಾಕಕ್ಕಾಗಲ್ಲ. ಇದೆಲ್ಲ ಅನಿಮಲ್ಸ್ ಗುರು. ವಿಡಿಯೋ ಮಾಡೋ ಬಂದ್ರಿ ಅದೇನಂತ ಏನು ಮಾಡ್ಕೊಳ್ಳಲ್ಲ. ಎಲ್ಲ ಚೆನ್ನಾಗಿರೋ ಜಾಗ ಸೈಡ್ ಎಲ್ಲ ಆಗ್ತಿ ಹೇಳು ಅಲ್ಲಿ ಇಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ. ಗಾಡ್ ಸೆಕ್ಷನ್ ಅದಾಯ್ತು ಹಾಕೋರು. ಕತ್ಲೆಲ್ಲ ಒಂದು ಬಂದೇ ಹೊಡೆದ್ಬಿಡ್ತಾರೆ ಅವರು. ನಾವು ನಿಂತ್ಕೊಂಡು ಕೂಕಳವ. ಕರುವು ಇಲ್ಲ. ಕರು ಆದ್ಮೇಲೆ ನೋಡಿ ಮ್ಯಾಪಲ್ಲಿ ಕರು ಬಿಡ್ತಾರೆ. ಐತೆ ಕರು. ರೋಡೇ ಕಾಣಲ್ಲ. ಇಲ್ಲಿ ಕರು ಐತಲ್ಲ, ನೀನು ಸಣ್ಣ ಕಾಣಿಸೋದಿಲ್ಲ ಅದು. ನೋಡಿ ಇದು ಕರುವೆ. ಗುರು ನಾವು ಬೈಕಲ್ಲಿ ಬಂದಾಗ 9 ಗಂಟೆ ರಾತ್ರಿ ಹೊಡೆದಿದ್ದ ಗುರು. ಬೈಕಲ್ಲಿ ಅಷ್ಟು ಕಾಣಿಸೋಗಿಲ್ಲ ಅದು ಕರುವಿಗೆ. ಕ್ರೇಜಿ ಅಂದ್ರೆ ಗುರು, ಕುದುರೆ ಮುಖ 12 ಗಂಟೆ ರಾತ್ರಿ ಹೊಡೆದ ಗುರು. ಘಾಟ ಬೈಕಲ್ಲಿ ಬೈತಾ ನೀನ್ ಇರ್ಬೇಕಿತ್ತು. ಅವನ್ ಫಾಗು ಕಣ್ಣೆ ಬಿಡಕ್ ಆಯ್ತಾ ಇಲ್ಲ. ಇಲ್ಲಿಂದ ಮುಂದಕ್ಕೆ ಕಾಣ್ತಾ ಇಲ್ಲ. 10-20 ಬಂದಿದೀವಿ. ಕ್ರೇಜಿ ಫಾಗು ಮಾತ್ರ. ಕುದುರೆ ಗುರು, ನೀವು ಕುದುರೆ ಮುಖ ಬೈಕ್ ಟ್ರಿಪ್ ಪ್ಲಾನ್ ಮಾಡ್ಬೇಕು ಗುರು. ಮಚ್ಚ ಹೆಂಗಾದ್ರೂ ಮಾಡಿ ಗಾಡಿ ಎತ್ಕೋ. ಹೆಂಗಾದ್ರೂ ಮಾಡಿ ಗಾಡಿ ಎತ್ಕೊತಾನೆ. ಹೆಂಗಾದ್ರೂ ಮಾಡಿ ಹೇಳಿದೆ ನನಗೆ. ಏಯ್ ಗುರು ಅಲ್ಲಿ ನೀನು ಕುರಿಂಜಲ್ದು ಇಲ್ಲ ಕುದುರೆ ಮುಖ ಟ್ರೆಕ್ಕಿಂಗ್ ಐತೆ, ಅದ್ ಮುಗಿಸ್ಕೊಂಡು ಹೋಗಿದ್ದು. ಏನ್ ಕ್ರೇಜಿ ಗೊತ್ತಾ, ಮಳೆಲಿ ಹೋದ್ರೆ ಮಾತ್ರ, ಈ ಟೈಮಲ್ಲಿ ಹೋದ್ರೆ ಕುದುರೆ ಮುಖ ನೆಕ್ಸ್ಟ್ ಲೆವೆಲ್. ಫಾಗ್ ಸಾಕಾಗ್ಬಿಟ್ಟಿದಲ್ವಾ. ಅಕ್ಕನ್ ಕ್ರೇಜಿ ಬೆಟ್ಟ ಹತ್ತೈತೆ ಇವಾಗ. ಆದ್ರೂ ಸಂರಕ್ಷಿತ ಪ್ರದೇಶ. ಮತ್ತೆ ಆ ಕಡೆ ಹೋಗಿದ್ರು ಈ ತರ ಪ್ಲೇಸ್ ವ್ಯೂ ಪಾಯಿಂಟ್ ಸಿಕ್ಕಿದ್ದೀರಾ? ಆ ಕಡೆ ಸಾಕಾಗಿದೆ ಮಾತ್ರ. ಹೆವೆನ್ ಅಂದ್ರೆ ಏನು ಕನ್ನಡದಲ್ಲಿ? ಸ್ವರ್ಗ. ಸ್ವರ್ಗ ಗುರು. ಅಲ್ಲಿ ಬೇಲಿ ನೋಡೋ ಥರ ಬೆಳ್ಕು ಬತ್ತು ಹೆಂಗೆ ಕಾಣಿಸುತ್ತೆ. ವೈಪರ್ ಮಾಡಿ ವೈಪರ್ ರನ್ ಮಾಡ್ಬೇಕಾ ಗುರು? ಈಗ ಸೈಡ್ ತಗೊಂಡೋಗೋರು ಮನೆ ಕಟ್ಬಿಟ್ಟು ಸೈಡ್ ಗುರು. ಈಗ ಈಶ್ವರ್ ಕಂಡ್ರೆ ಮೀಟ್ ಮಾಡ್ಬೇಕು ನೀನು. ಅವನೇ ಫಾರೆಸ್ಟ್ ಆಫೀಸರು, ಫಾರೆಸ್ಟ್ ಸಚಿವ ಅವನೇ. ಮಚ್ಚ ನಾವು ಆನೆ ಸಾಕ್ತೀವಿ ಹೋಗ್ಬಿಟ್ಟು ನೀನು ಆನೆ ಸಾಕ್ತಿ ಅಂದ್ರೆ ಗಂಟೆ ಅವ್ನು ನಿಂಗೆ ಒಂದು ಹೇಳಿದ್ ಗಿಫ್ಟ್ ಕೊಡ್ತಾನೆ. ಗುರು ನಾನು ಚಿರತೆ ಸಾಕ್ತೀನಿ. ರೋಡ್ ಏರ್ ಗುರು, ನೋಡ್ ಗುರು ಗುರು ಅಲ್ವಾ. ಬೈಕಲ್ ಬರ್ಬೇಕು. ಬೈಕಲ್ ಬಂದ್ರೆ ಹೆಂಗ್ ಹೇಳೋ ಮೈತಾ, ಮಲಗಿಸ್ಕೊಂಡು ಸೈಡ್ ಆಗಿ ಸಕ್ಕದಾಗಿರ್ತದೆ. ನೆಕ್ಸ್ಟ್ ಲೆವೆಲ್ ಫೀಲ್ ಮಾತ್ರ ಅದೆಲ್ಲ. ಅದರಲ್ಲೂ ಟರ್ನಿಂಗ್ ಗಳು ಮಲಗ್ಸೋದು ಅಂದ್ರೆ ನೆಕ್ಸ್ಟ್ ಕ್ರೇಜಿ ಮಾತ್ರ. ಓ ಅದು ಇನ್ನೂ ಹಿಂದ್ಗಡೆ ಸೀಟ ಕುತ್ಕೊಂಡ್ರೆ ಈ ಕಡೆ ವಾಮಿಟ್ ಈ ಕಡೆ ವಾಮಿಟ್ ಎಸೀತಾ ಇರ್ತಾರೆ. ಸುಬ್ರಹ್ಮಣ್ಯದಿಂದ ಬರ್ತಾರಲ್ಲ ಗುರು, ಅವ್ರೇನ್ ಕಡಿಮೆ ಹೊಡಿತಾರ ಧರ್ಮಸ್ಥಳದವ್ರು. ಯಪ್ಪ ಹೆಂಗ್ ಹೊಡಿತಾರೆ ಒಂದ್ಸಲ ಈ ಸಲ ಕುತ್ಕೊಬಿಟ್ಟು ಏನ್ ನಿಲ್ಬೇಕಾದ್ರೆ ರೋಡ್ ಬೇರೆ ಚೆನ್ನಾಗಿಲ್ಲ, ಏನ್ ಎತ್ತೆ ತಾರಿಸ್ತವ್ರೆ. ಆದ್ರೂ ಟರ್ನಿಂಗ್ ಹೆಂಗ್ ಹೊಡಿತಾರ ಗುರು, ಹೊಡಿತಾ ಇರ್ತಾರೆ ಗುರು. ಆ ಕಡೆ ಗಾಡಿ ಬಂದ್ರೆ ಏನ್ ಕತೆ, ಆದ್ರೂ ಹೊಡಿತಾ ಇರ್ತಾರೆ ಹಂಗೆ ರೈಟಲ್ಲಿ. ಮಚ್ಚ ನಾವು ರೂಮ್ ಏನ್ ಮಾಡಿದ್ದು ಧರ್ಮಸ್ಥಳದಲ್ಲಿ ಹೋಗಿದ್ದೆ ಬೆಳಗ್ಗೆ ಜಾವ 4 ಗಂಟೆಗೆ. ನೈಟ್ ಹೋಗ್ಬಿಟ್ಟು ಬೆಳಗ್ಗೆ ಜಾವ ದರ್ಶನ ಮಾಡಿದ್ವಿ. ಗಾಡಿಲಿ ಸ್ಪೆಂಡರ್ ಗುರು ಅಪ್ರಿಷಿಯೇಟ್ ಮಾಡ್ತೀವಿ. ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗೋದಂತ ಪ್ಲಾನ್ ಹಾಕಿದ್ವು. ಅಲ್ಲಿ ಬಿಡಲ್ಲ ಅಂತ ಹೇಳ್ದ. ಕೆಳಗೆ ಬಂದು ಅಲ್ಲಿ ಬರೋದಕ್ಕೆ ಅದು ರೈಟ್ ಹೋದ್ರೆ ಮಾದೇಶ್ವರ ಬೆಟ್ಟ, ಲೆಫ್ಟ್ ಹೋದ್ರೆ ಧರ್ಮಸ್ಥಳ ಅಂತ ಫಿಕ್ಸ್ ಆದವು. ಲೆಫ್ಟ್ ಹೊಡಿದೆ ಹಿಂದೆ ಹೊಡೆದೇ ಬಿಟ್ಟ. ಬೈ ಸಕಲೇಶ್ವರ ಯಾವ್ದು ಚಂದ್ರಪಟ್ಟಣ ಬುಡಗಂಟ ಗುರು, ಮಳೆ ಇಲ್ಲ. ಚಂದ್ರಪಟ್ಟಣ ಯಾವಾಗ ಸಕಲೇಶ್ಪುರದ ಸಕಲೇಶ್ಪುರದಲ್ಲಿ ಯಾವ್ದು ದೇವಸ್ಥಾನ ಕೊಟ್ಟಿಗೆ ಹೋಯ್ತಾರೆ ಗುರು. ಪಾಪ ಎಲ್ಲರೂ
ಗುರು ಸುಮ್ನಿರ್ ಗುರು, ನೀನು ಯಾವ ಗಾಡಿ ಬರ್ಸಲ್ಲ ಅನ್ಬಿಟ್ಟು ಹಿಂಗ್ ಬರ್ಸ್ತಾ ನೀನು. ಗುರು ಅದು ಒಂದೇ ತಿಂಗಳು ಓಪನ್ ಆಗಿರೋದು, ಪರ್ಮಿಷನ್ ಕೇಳಿದ್ರು ಪಾಪ. ಇಲ್ಲೋ ಮಚ್ಚ ಯಾವ್ದೋ ದೇವಸ್ಥಾನ ಯಾರು ಇಲ್ಲ ಗುರು ಏನು ಅದೇನೋ ಬೆಟ್ಟದ ಭೈರವ ಬೆಟ್ಟದ ಭೈರವೇಶ್ವರ. ನಾವು ಬೈಕ್ನೇ ಹೊಡೆದಿದ್ದು ಅಲ್ಲಿಗೆ. ನಾವು ಬೈಕ್ ನೋಡಿದ್ವಿ. ಗುರು ಅದೇ ಹೊಸಿ ಅಪ್ಪಿದೆ ಗುರು, ಹಿಂದೆ ಆ ಕಡೆ ಗಾಡಿ ಇಳ್ಸಕ್ಕೆ ಹಾಕಿಲ್ಲ, ಸ್ಟಾಪ್ ಮಾಡ್ಕೊಂಡು ಇಳಿಸ್ಬೇಕು ಅಲ್ಲಿಂದ. ಅದ್ರಲ್ಲಿ ಬೇರೆ ಇಂಡಿಟೇಟ್ ಬೇರೆ ಫ್ಲಾಟ್ ಅದು ಟೈರ್ ಪಂಚರ್ ಆಗುಂಟು. ನಾನ್ ಫಸ್ಟ್ ಟೈಮ್ ಹೋಗಿರೋದು. ಬುಲೆಟ್ ಬೇರೆ, ಅದು ಹೆವಿ ಬೇರೆ ಗಾಡಿ, ಮಲಗಿಸ್ಬಿಡೋಣ ಅಂತ ಬೇರೆ ಭಯ. ಅಪ್ಪ ಅದೆಲ್ಲ ಇಕ್ಕಿಲ್ಲ. ಆಮೇಲೆ ರೋಡ್ ಅಂತೂ ಕೆಳಕ್ಕೆ ನಿಧಾನ ಇಳಿಸ್ಕೋಬೇಕು. ಗುರು ನೀವಾದ್ರೆ ಸಕಲೇಶ್ಪುರ ಕಡೆ ಹೋಗಿದ್ದೀರಿ, ನಾವು ಅದ್ರ ಪಕ್ಕದಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಐತೆ, ಆ ಕಡೆಯಿಂದ ಬಂದಿದ್ದು. ಫುಲ್ ಆಫ್ ರೋಡು, ಕ್ರೇಜಿ ಅಂತ. ಆದ್ರೆ ಸಿಂಗಲ್ ಹೋಗ್ಬೇಕು, ಹೋದ್ರೆ ಬ್ಯಾಗ್ ಹಾಕಬೇಕು, ಹೋಯ್ತಾ ಇರ್ಬೇಕು. ಬ್ಯಾಗ್ ಕಟ್ಕೋಬೇಕು, ಹಿಂದ್ಗಡಿಗೆ ಹೋಯ್ತಾ ಇರ್ಬೇಕು. ಗಂಟೆ KTM ತಗೊಂಡ್ರೆ ಹಂಗೆ ಮಾಡ್ತಾರೆ. ಈಗ KTM ತಾತನ KTM. ಗುರು ಸಪಾದ ಬರ್ತಿದ್ದೀನಿ, ತೆಗಿತೀನಿ ಗುರು. ಅದನ್ನೇ ಹೇಳ್ತಾನೆ, ವೇಕೆನ್ಸಿ ಖಾಲಿ ಐತೆ, ಬಂದು ಸೇರ್ಕೊಳ್ಳೋದ, ನಾಳೆಯಿಂದ ಸೇರ್ಕೊ ಅಂತ. ಯಾರು ತಲೆನೇ ಕೆಡಿಸ್ಕೊತಾರ. ನಾನೇ ಬರ್ತೀನಿ ನೋಡ್ಗುರು ತೆಗಿ. ಇಲ್ಲಿ ಓ ಗುರು ಬೆಳಿಗ್ಗೆ ಸಂಜೆ ಮಾಡ್ತೀವಿ ಅಲ್ವಾ ಅಷ್ಟೇ. ಹೌದಾ? ಜಾಸ್ತಿ ಆಗೈತಪ್ಪ ಜಾಸ್ತಿ ಬರ್ಲಿ ಸುತ್ತೀರಿ ಬೈ ಒಳಗಡೆ ವಿಡಿಯೋ ಸಾಕು. ಹೊರಗ ಗುರು ಎಲ್ಲೈತೆ ಮಳೆ ಬರ್ತೈತೆ. ಏನಕ್ಕೆ? ವ್ಯೂ ಪಾಯಿಂಟ್ ನೋಡಿ ಗೈಸ್, ಇದೆಲ್ಲ ಬಸ್ ಹೊಡಿಯಕ್ಕೆ ತಂದ. ಒಂದು ಗಾಡಿ ಬಂದಿದ್ದಕ್ಕೆ ಟ್ರಾಫಿಕ್ ಅಂತಿರೋ ಅಂದ್ರೆ ಲಾರಿಗಳಿಂದ ಹೋದ್ರೆ ಕರೆಕ್ಟಾಗಿ ಬ್ರೇಕ್ ಹೊಡಿಲಿಲ್ಲ, ಸೈಡ್ ಹೊಡಿಲಿಲ್ಲ ಅಂದ್ರೆ ಮುಗಿದ್ರು ಅಂತ ಈ ಘಾಟ್ ಸೆಕ್ಷನ್ ಅಲ್ಲಿ ಹಿಂದೆನೆ ಹೋಗ್ಬೇಕಾಯ್ತದೆ. ಆದ್ರೆ KSRTC ಬಸ್ ಆದ್ರೆ ಕೂಡ ಮುಗೀತು, ಸೈಡೇ ಕೊಡಲ್ಲ ಬಿಡೋರು. ಅವನೇ ಹೋಯ್ತಾ ಇರ್ತಾನಲ್ಲ. ಲಾರಿಗಳೆಲ್ಲ ಸೈಡ್ ಕೊಟ್ಬಿಡ್ತಾರೆ. KSRTC ಅಂತೂ ಮುಗೀತು ಕತೆ. ಗುರು KSRTC ಘಾಟ್ ಸೆಕ್ಷನ್ ಸೈಡ್ ಹೊಡಿಯಕ್ಕೆ ಹಾಕಿಲ್ಲ. ಗುರು ಸಕಲೇಶ್ವರಕ್ಕೆ ಹೋಗ್ಬೇಕು ಗುರು. ಸಕಲೇಶ್ಪುರಕ್ಕೆ ಯಾವ ಹೋಯ್ತಿ? ಆಗುಂಬೆ ಗುರು, ಯಾವ ಗಾಡಿ ಬರೋದಿಲ್ಲ. ಆಗುಂಬೆ ಬಿಟ್ಟು ನಮಗೆ ಗೊತ್ತಿಲ್ಲ. ನಾನು ಕೇರಳದಲ್ಲಿ ಮಳೆನೇ ಓದಿಲ್ಲ, ಇಲ್ಲಿ ಓದಿಲ್ಲ. ಇಲ್ಲಿ ಬನ್ನಿ ಬಾವ. ಇಲ್ಲಿ ಎಷ್ಟಾರು ಹೋಯ್ತೈತೆ, ಕೇರಳದಲ್ಲಿ ಮಳೆನೇ ಇಲ್ವಲ್ಲ ಹೇಳಿ. ನಾನು ಇದೇ ಫಸ್ಟ್ ಟೈಮ್ ಕೇರಳದಲ್ಲಿ ಮಳೆ ಇಲ್ದಂಗೆ ಹೋಗಿರೋದು. ಗುರು ನಾನು ಇದೇ ಬಸ್ಗೆ ಹೋಗಿ ಅಂತ ಹೇಳಿ ಮಳೆ ಆಗ್ತದೆ ಕಾರಣ. ಗುರು ನೆಕ್ಸ್ಟ್ ಟೈಮ್ ಆಟೋದಲ್ಲಿ ಹೋಗೋದು ಕೇಳೋದು. ಗುರು ಆಗಿದೆ ಅಲ್ಲಿ ಪರ್ಮಿಟ್ ತಗೊಬಿಟ್ರು, ಬೈಕ್ ಲಡಾಖಿ ಹೊಂಟೋಗದ ಬಾ ಒಂದ್ಸಲ. ಆಲ್ ಇಂಡಿಯಾ ಪರ್ಮಿಟ್ ಕೇಳೋದು. ಗುರು ಕೇಳಬೇಕು. ಗುರು ಏನು ಗುರು, ನನಗೆ ದುಡ್ಡು ಕೊಟ್ಟಿರೋ ಗುರು, ಎಲ್ಲಿ ಬೇಕಾದ್ರೆ ತಗೋಂಗಿಲ್ಲ ಅಂತಾರಲ್ಲ. ಮಾಡಿದಾಗ ನಾವು ಲಾರಿ ಅಲ್ಲಿ ಯಾರು ಲಾರಿ ಒಂದು ಹಾಕಂಗೆ ನಿಂತವನೇ ಗಾಡಿ ಸೈಡಿಗೆ. ಅದು ಅರ್ಥಲ್ಲ, ಇದು ಬಿಡಲ್ಲ. ನಾನು ಸುಮ್ಮ ಕೂತ್ಕೋತೀನಿ ಅಷ್ಟೇ, ನೀವು ಗಾಡಿ ಓಡಿಸ್ಕೊಳ್ಳಿ. ಇಲ್ಲಿ ಬಿಡ್ತಾನೆ ಗಾಡಿ. ಲಡಾಖಲ್ಲಿ ಇದೇನೇನು ಹಿಂದೆ ಡಿಸ್ಟೆನ್ಸ್ಗೆ ಇರು. ಗಾಡಿಗಳು ಸಿಗಾಡ್ಕೊಬಿಟ್ಟವ ಅದಕ್ಕೆ.